ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ CEC ಹಣಕಾಸು ಸಂಸ್ಥೆಗಳು ಮತ್ತು ಮಾರುಕಟ್ಟೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ಸ್ ಎಂಬ ವಿಷಯದಲ್ಲಿ ಪ್ರಾಥಮಿಕ ಮಾರುಕಟ್ಟೆಯ ಪಾತ್ರ ಅಂತಕ್ಕಂತಹ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಪ್ರಾಥಮಿಕ ಮಾರುಕಟ್ಟೆಯ ಪಾತ್ರ. ಪ್ರಾಥಮಿಕ ಮಾರುಕಟ್ಟೆಯು ಬಂಡವಾಳ ಮಾರುಕಟ್ಟೆಯ ಒಂದು ಪ್ರಮುಖ ಭಾಗವಾಗಿದೆ. ಇಲ್ಲಿ ಹೊಸದಾಗಿ ಬಿಡುಗಡೆ ಮಾಡುವ ಷೇರುಗಳು ಅಥವಾ ಬಾಂಡುಗಳನ್ನು ನೇರವಾಗಿ ಹೂಡಿಕೆದಾರರಿಗೆ ಮಾರಾಟ ಮಾಡಲಾಗಿದೆ. ಇದನ್ನು ಹೊಸ ಸಂಚಿಕೆ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಪ್ರಾಥಮಿಕ ಮಾರುಕಟ್ಟೆಯು ಕಂಪನಿಗಳು ಮತ್ತು ಸರ್ಕಾರಗಳಿಗೆ ಹೊಸ ಭದ್ರತೆಗಳನ್ನು ಅಂದರೆ ಷೇರು ಬಾಂಡುಗಳು ಮೊದಲ ಬಾರಿಗೆ ನೀಡುವ ಮೂಲಕ ಬಂಡವಾಳ ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಇದು ಹೂಡಿಕೆದಾರರಿಗೆ ಉಳಿತಾಯವನ್ನು ಉತ್ಪಾದಕ ಹೂಡಿಕೆಗಳಾಗಿ ಪರಿವರ್ತಿಸುತ್ತದೆ, ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ, ಹೊಸ ಯೋಜನೆಗಳಿಗೆ ವಿಸ್ತರಣೆಗಳಿಗೆ ಹಣಕಾಸು ಒದಗಿಸುತ್ತದೆ. ಪ್ರಾಥಮಿಕ ಮಾರುಕಟ್ಟೆಯು ನೇರವಾಗಿ ಹೊಸ ಬಂಡವಾಳವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಬಂಡವಾಳ ಸಂಗ್ರಹಣೆ ಮತ್ತು ವಿತರಣೆ ಮಹತ್ವದ ಸ್ಥಾನವನ್ನು ಹೊಂದಿದೆ. ಆ ಪ್ರಕ್ರಿಯೆಯಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಾಥಮಿಕ ಮಾರುಕಟ್ಟೆಯ ಮೂಲಕ ಕಂಪನಿಗಳು ಮತ್ತು ಸರ್ಕಾರಗಳು ಮೊದಲ ಬಾರಿಗೆ ಷೇರುಗಳು, ಡಿಬೆಂಚರ್ಗಳು, ಇತರೆ ಭದ್ರತೆಗಳು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿ ಅಗತ್ಯ ಬಂಡವಾಳವನ್ನು ಸಂಗ್ರಹಿಸುತ್ತವೆ. ಸಾರ್ವಜನಿಕರ ಉಳಿತಾಯವನ್ನು ಉತ್ಪಾದಕ ಹೂಡಿಕೆಗಳತ್ತ ಹರಿಸುವ ಮೂಲಕ ಕೈಗಾರಿಕಾ ವೃದ್ಧಿ, ಉದ್ಯೋಗ ಸೃಷ್ಟಿ ಮತ್ತು ಸಮಗ್ರ ಆರ್ಥಿಕ ಅಭಿವೃದ್ಧಿಗೆ ಪ್ರಾಥಮಿಕ ಮಾರುಕಟ್ಟೆ ಬಲವಾದ ಆಧಾರವನ್ನು ಒದಗಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆ ತನ್ನದೇ ಆದ ಒಂದು ಪಾತ್ರವನ್ನು ಇಲ್ಲಿ ಹೊಂದಿದೆ. ಯಾಕಂದರೆ ಪ್ರಾಥಮಿಕ ಮಾರುಕಟ್ಟೆಯು ಅನೇಕ ಬದಲಾವಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಹಾಗಾದರೆ ಅದರ ಪಾತ್ರ ಏನು? ಬಂಡವಾಳ ಸಂಗ್ರಹಣೆ. ಕಂಪನಿಗಳು ತಮ್ಮ ಉದ್ಯಮವನ್ನು ವಿಸ್ತರಿಸಲು, ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಸಾಲ ತೀರಿಸಲು ಹಣವನ್ನು ಸಂಗ್ರಹಿಸಲು ಇದು ಮುಖ್ಯ ವೇದಿಕೆಯಾಗಿದೆ. ಪ್ರಾಥಮಿಕ ಕಂಪನಿಗಳಿಗೆ ಮಾರುಕಟ್ಟೆ ಹಣವನ್ನು ಒದಗಿಸುವುದು, ಹೊಸ ಯಂತ್ರೋಪಕರಣಗಳನ್ನು ಖರೀದಿಸಲು ಅಥವಾ ಅಸ್ತಿತ್ವದಲ್ಲಿರುವ ಕಂಪನಿಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು, ಸಾಲ ತೀರಿಸಲು ಸಾರ್ವಜನಿಕರಿಂದ ನೇರವಾಗಿ ಬಂಡವಾಳವನ್ನು ಸಂಗ್ರಹಿಸುವ ಒಂದು ಪಾತ್ರವನ್ನು ಬಂಡವಾಳ ಮಾರುಕಟ್ಟೆ, ಪ್ರಾಥಮಿಕ ಮಾರುಕಟ್ಟೆ ಹೊಂದಿದೆ. ಹೂಡಿಕೆದಾರರಿಗೆ ಅವಕಾಶ. ಹೂಡಿಕೆದಾರರಿಗೆ ಹೊಸದಾಗಿ ರಚಿಸಲಾದ ಭದ್ರತೆಗಳಲ್ಲಿ ನೇರವಾಗಿ ಹೂಡಿಕೆ ಮಾಡುವ ಅವಕಾಶವನ್ನು ನೀಡುತ್ತದೆ ಮತ್ತು ಹೂಡಿಕೆದಾರರ ಉಳಿತಾಯವನ್ನು ಉತ್ಪಾದಕ ಹೂಡಿಕೆಗಳಾಗಿ ಪರಿವರ್ತಿಸುತ್ತದೆ. ಸಾಮಾನ್ಯ ಹೂಡಿಕೆದಾರರಿಗೆ ಲಾಭದಾಯಕ ಕಂಪನಿಯ ಮಾಲೀಕತ್ವದಲ್ಲಿ ಪಾಲು ಪಡೆಯಲು ಇದು ಮೊದಲ ವೇದಿಕೆಯಾಗಿದೆ. IPO ಮೂಲಕ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮೂಲಕ ಕಡಿಮೆ ದರದಲ್ಲಿ ಷೇರುಗಳನ್ನು ಪಡೆಯುವ ಅವಕಾಶವಿದೆ. ಸಾರ್ವಜನಿಕರು ಉಳಿತಾಯವನ್ನು ಉತ್ಪಾದಕ ಕ್ಷೇತ್ರಗಳತ್ತ ಹರಿಸಿ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ನೀಡುವಂಥ ಒಂದು ಪಾತ್ರವನ್ನು ಪ್ರಾಥಮಿಕ ಮಾರುಕಟ್ಟೆ ಇಲ್ಲಿ ಮಾಡಿದೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆಯ ಒಂದು ಪಾತ್ರವನ್ನು ನೋಡೋದಾದರೆ ಅದು ಬಂಡವಾಳ ಸಂಗ್ರಹಣೆ ಮಾಡೋದಾಗಿರ್ಬೋದು, ಹೂಡಿಕೆದಾರರಿಗೆ ಅವಕಾಶವನ್ನು ನೀಡುವ ಒಂದು ಪಾತ್ರವನ್ನು ಇಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಮಾಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ತನ್ನದೇ ಆದ ಪಾತ್ರವನ್ನು ಇಲ್ಲಿ ಹೊಂದಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಸೊ ಅದೇ ರೀತಿಯಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡಿದಾಗ ಉಳಿತಾಯದ ಕ್ರೋಢೀಕರಣ. ಜನರ ಬಳಿ ಇರುವ ಸಣ್ಣ ಸಣ್ಣ ಉಳಿತಾಯವನ್ನು ಈ ಮಾರುಕಟ್ಟೆಯು ಉತ್ಪಾದಕ ಚಟುವಟಿಕೆಗಳಿಗೆ ವರ್ಗಾಯಿಸುತ್ತದೆ. ಹೂಡಿಕೆದಾರರು ತಮ್ಮ ಹಣವನ್ನು ಬ್ಯಾಂಕುಗಳಲ್ಲಿ ಇಡುವ ಬದಲು ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತಾರೆ. ಸೊ ಉಳಿತಾಯ ಕ್ರೋಢೀಕರಣ ಒಂದು ಪಾತ್ರವನ್ನು ಪ್ರಾಥಮಿಕ ಮಾರುಕಟ್ಟೆ ಹೊಂದಿದೆ. ಹೊಸ ಉದ್ಯಮಗಳಿಗೆ ಉತ್ತೇಜನ. ಯಾವುದೇ ಹೊಸ ಉದ್ಯಮೆಯನ್ನು ಪ್ರಾರಂಭಿಸಲು ದೊಡ್ಡ ಮಟ್ಟದ ಬಂಡವಾಳವನ್ನು ನೀಡಲಾಯಿತು. ಪ್ರಾಥಮಿಕ ಮಾರುಕಟ್ಟೆಯ ಮೂಲಕ ಉದ್ಯಮಿಗಳು ಸಾರ್ವಜನಿಕರಿಂದ ಹಣವನ್ನು ಪಡೆದು ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಆದ್ದರಿಂದ ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ತನ್ನದೇ ಆದ ಪಾತ್ರವನ್ನು ಹೊಂದಿದೆ. ಅಂದರೆ ಉಳಿತಾಯವನ್ನು ಕ್ರೋಢೀಕರಣ ಮಾಡೋದಾಗಿರ್ಬೋದು, ಹೊಸ ಉದ್ಯಮಗಳಿಗೆ ಉತ್ತೇಜನ ನೀಡುವಂತಹ ಒಂದು ಪಾತ್ರವನ್ನು ಇಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಮಾಡುತ್ತದೆ ಅನ್ನೋದನ್ನು ನಾವು ಈ ಮೂಲಕ ಗಮನಿಸಬಹುದು. ಹಾಗಾಗಿ
ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ಹಲವಾರು ರೀತಿಯ ತನ್ನದೇ ಆದ ಪಾತ್ರವನ್ನು ಹೊಂದಿದೆ. ಆ ಪಾತ್ರಗಳನ್ನು ತಿಳಿದುಕೊಂಡಾಗ ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ಪ್ರಸ್ತುತ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ತನ್ನದೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ಬಂಡವಾಳ ಸಂಗ್ರಹಣೆ ಮಾಡೋದಾಗಿರ್ಬೋದು, ಹೂಡಿಕೆದಾರರಿಗೆ ಅವಕಾಶ ನೀಡೋದಾಗಿರ್ಬೋದು, ಉಳಿತಾಯದ ಕ್ರೋಢೀಕರಣವಾಗಿರಬಹುದು, ಹೊಸ ಉದ್ಯಮಗಳಿಗೆ ಉತ್ತೇಜನ ನೀಡುವುದಾಗಿರ್ಬೋದು, ಇವೆಲ್ಲ ಪಾತ್ರಗಳ ಮಾಡೋದರ ಜೊತೆಗೆ ಇನ್ನೂ ಹಲವಾರು ರೀತಿಯ ಪಾತ್ರಗಳನ್ನು ಅದು ಮಾಡ್ತಾ ಇದೆ. ಹಾಗಾದರೆ ಮುಂದಿನ ಅಂಶವನ್ನು ತಿಳ್ಕೊಳ್ಳೋಣ. ಆರಂಭಿಕ ಸಾರ್ವಜನಿಕ ಕೊಡುಗೆ IPO ಕಂಪನಿಯು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಷೇರುಗಳನ್ನು ನೀಡಲು ಬಳಸುವ ಪ್ರಮುಖ ಮಾರ್ಗ ಇದಾಗಿದೆ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಆರಂಭಿಕ ಸಾರ್ವಜನಿಕ ಕೊಡುಗೆ ಅನ್ನುವ ಪಾತ್ರವನ್ನು ಪ್ರಾಥಮಿಕ ಮಾರುಕಟ್ಟೆ ಮಾಡುತ್ತದೆ. ಅದೇ ರೀತಿಯಾಗಿ ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆ, ಸಂಪನ್ಮೂಲಗಳ ಸಮರ್ಪಕ ಅಥವಾ ಸಮರ್ಥ ಹಂಚಿಕೆ. ಪ್ರಾಥಮಿಕ ಮಾರುಕಟ್ಟೆಯು ಕಡಿಮೆ ಉತ್ಪಾದಕತೆಯ ವಲಯಗಳಿಂದ ಹೆಚ್ಚು ಲಾಭದಾಯಕ ಮತ್ತು ದಕ್ಷತೆಯಿಂದ ಇರುವ ಕಂಪನಿಗಳಿಗೆ ವರ್ಗಾಯಿಸಲು ಸಹಾಯ ಮಾಡುತ್ತದೆ. ಇದರಿಂದ ದೇಶದ ಆರ್ಥಿಕ ಸಂಪನ್ಮೂಲಗಳು ಸರಿಯಾದ ದಾರಿಯಲ್ಲಿ ಬಳಕೆಯಾಗುತ್ತವೆ ಅನ್ನೋದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಆರ್ಥಿಕ ಬೆಳವಣಿಗೆ, ಕಂಪನಿಗಳಿಗೆ ಹಣಕಾಸನ್ನು ಒದಗಿಸುವುದರ ಮೂಲಕ ಮತ್ತು ಹೂಡಿಕೆದಾರರಿಗೆ ಆದಾಯ ಅವಕಾಶ ಕಲ್ಪಿಸುವುದರ ಮೂಲಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ. ಕೈಗಾರಿಕಾ ಮತ್ತು ವಾಣಿಜ್ಯ ಚಟುವಟಿಕೆಗಳ ವೃದ್ಧಿಯಿಂದ ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರ ನೀಡುವಂಥ ಒಂದು ಪಾತ್ರವನ್ನು ಇಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಹೊಂದಿದೆ. ಅದೇ ರೀತಿಯಾಗಿ ಪಾರದರ್ಶಕತೆ, ಇದು ಕೂಡ ಪ್ರಾಥಮಿಕ ಮಾರುಕಟ್ಟೆಯ ಒಂದು ಪಾತ್ರ. ನಿಯಂತ್ರಕ ಮೇಲ್ವಿಚಾರಣೆಯೊಂದಿಗೆ ಪಾರದರ್ಶಕ ಮತ್ತು ನ್ಯಾಯಯುತ ಬೆಲೆ ನಿಗದಿಪಡಿಸುವಿಕೆ ಖಚಿತಪಡಿಸುವಂಥ ಒಂದು ಪಾತ್ರವನ್ನು ಇಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಮಾಡುತ್ತದೆ. ಹೀಗೆ ಹಲವಾರು ರೀತಿಯ ಪಾತ್ರವನ್ನು ಪ್ರಾಥಮಿಕ ಮಾರುಕಟ್ಟೆ ಹೊಂದಿದೆ. ಅದನ್ನು ನೋಡಿದಾಗ ಬಂಡವಾಳದ ಸಂಗ್ರಹಣೆ ಆಗಿರ್ಬೋದು, ಹೂಡಿಕೆದಾರರಿಗೆ ಅವಕಾಶವನ್ನು ನೀಡೋದಾಗಿರ್ಬೋದು, ಉಳಿತಾಯದ ಕ್ರೋಢೀಕರಣ, ಹೊಸ ಉದ್ಯಮಗಳಿಗೆ ಉತ್ತೇಜನ ನೀಡೋದಾಗಿರ್ಬೋದು, ಆರಂಭಿಕ ಸಾರ್ವಜನಿಕ ಕೊಡುಗೆ ಆಗಿರಬಹುದು, ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆಯಾಗಿರಬಹುದು, ಆರ್ಥಿಕ ಬೆಳವಣಿಗೆಯಾಗಿರಬಹುದು, ಪಾರದರ್ಶಕತೆಯಾಗಿರಬಹುದು, ಇವೆಲ್ಲವೂ ಪ್ರಾಥಮಿಕ ಮಾರುಕಟ್ಟೆಯ ಪಾತ್ರ ಒಳಗೊಂಡಿರತಕ್ಕಂಥ ಅಂಶಗಳಾಗಿವೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ತನ್ನದೇ ಆದ ಪಾತ್ರವನ್ನು ಇಲ್ಲಿ ನಿರ್ವಹಣೆ ಮಾಡಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಹಾಗಾದರೆ ಒಟ್ಟಾರೆಯಾಗಿ ನೋಡಿದಾಗ ಅದರ ಉಪಸಂಹಾರವನ್ನು ನಾವು ಈಗ ತಿಳಿದುಕೊಳ್ಳೋಣ. ಪ್ರಾಥಮಿಕ ಮಾರುಕಟ್ಟೆ ಬಂಡವಾಳ ಸಂಗ್ರಹಣೆಯ ಮೂಲವಾಗಿದ್ದು, ಉಳಿತಾಯವನ್ನು ಹೂಡಿಕೆಗೆ ಪರಿವರ್ತಿಸಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಒಟ್ಟಾರೆಯಾಗಿ ಪ್ರಾಥಮಿಕ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆಯಲ್ಲಿನ ಬಂಡವಾಳ ಸಂಗ್ರಹಣೆಯ ಪ್ರಮುಖ ಆಧಾರವಾಗಿದೆ. ಇದು ಸಾರ್ವಜನಿಕರ ಉಳಿತಾಯವನ್ನು ಉತ್ಪಾದಕ ಹೂಡಿಕೆಗಳತ್ತ ಹರಿಸಿ ಕೈಗಾರಿಕಾ ವೃದ್ಧಿ, ಉದ್ಯಮಗಳ ಅಭಿವೃದ್ಧಿ ಹಾಗೂ ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡುತ್ತದೆ. ಕಂಪನಿಗಳು ಮತ್ತು ಸರ್ಕಾರಗಳು ತಮ್ಮ ಅಭಿವೃದ್ಧಿ ಯೋಜನೆಗಳಿಗೆ ಅಗತ್ಯ ಇರುವ ಹಣವನ್ನು ಈ ಮಾರುಕಟ್ಟೆಯ ಮೂಲಕ ಸಂಗ್ರಹಿಸುತ್ತದೆ. ಆದ್ದರಿಂದ ಪ್ರಾಥಮಿಕ ಮಾರುಕಟ್ಟೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆ ತನ್ನದೇ ಆದ ಮಹತ್ವದ ಪಾತ್ರವನ್ನು ಇಲ್ಲಿ ನಿರ್ವಹಣೆ ಮಾಡುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಒಟ್ಟಾರೆಯಾಗಿ ನೋಡಿದಾಗ ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ಹಲವಾರು ರೀತಿಯ ಅಂಶಗಳನ್ನು ಒಳಗೊಂಡಿದ್ದು ಅದು ತನ್ನದೇ ಆದ ಪಾತ್ರವನ್ನು ಇಲ್ಲಿ ನಿರ್ವಹಣೆ ಮಾಡುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹೀಗೆ ಇದು 5 ಅಂಕದ ಪ್ರಶ್ನೆ ಅಥವಾ 15 ಅಂಕದಲ್ಲಿ ಕೇಳಬಹುದಾದಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ. ಇದನ್ನು ಎಲ್ಲರೂ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು CECಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ಸಂಸ್ಥೆಗಳು ಮತ್ತು ಮಾರುಕಟ್ಟೆಗಳಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪಠ್ಯಪುಸ್ತಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುವುದಿಲ್ಲ.
ಹಾಗಾಗಿ ನಾವು ಬೇರೆ ಬೇರೆ ರೀತಿಯ ಮೂಲಗಳ ಮೂಲಕ ಈ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ವಿದ್ಯಾರ್ಥಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಕೋನದಿಂದ ಈ ಒಂದು ಕ್ಲಾಸನ್ನು ಮಾಡಿದ್ದೇನೆ. ನನ್ನ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.